ಭಾರತದಲ್ಲಿ ಹೇಗೆ ಸೂಪರ್ 3 ಜನರ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಅದು ಯಾವುದೇ ವಿಚಾರಗಳಾಗಿರಲಿ, ಅದು ದೇಶದ ಘನತೆಯ ವಿಚಾರ ಬಂದಾಗಲೂ ಅಷ್ಟೇ. ಶಿವಮೊಗ್ಗದಲ್ಲಿ ಸೂಪರ್ 3 ಹಲ್ಚಲ್ ಯಾವ ರೀತಿ ಆಗಿದೆ ಬನ್ನಿ ಹೇಳ್ತೀನಿ. ಶೆಡ್ ಸೇರಿದ್ದ ಭೂಪತಿ ಲುಕ್ ಚೇಂಜ್ ಆಗಿದೆ. ಶೆಡ್ ಸೇರಿದ್ದ ಭೂಪತಿ ಲುಕ್ ಚೇಂಜ್ ಆಗಿದೆ. ಅದನ್ನು ನೋಡಲು ಮುಗಿಬೀಳ್ತಾ ಇದ್ದಾರೆ ಜನ. ಈ ಭೂಪತಿ ಭಾರತದ ಘನತೆಯನ್ನು ಎತ್ತಿ ಹಿಡಿದಿತ್ತು, ಭಾರತದ ಮಾನವನ್ನು ಎತ್ತಿ ಹಿಡಿದಿತ್ತು, ಭಾರತದ ಕೀರ್ತಿ ಪತಾಕೆಯನ್ನು ಏರಿಸಿತ್ತು, ಯುದ್ಧದಲ್ಲಿ ಪಾಲ್ಗೊಂಡಿತ್ತು. ಆದರೆ ಆ ಭೂಪತಿಯನ್ನು ಒಂಥರ ಭಾಳ ಕೆಟ್ಟ ಕೊಳಕ ಸ್ಥಿತಿಯಲ್ಲಿ ಇಟ್ಟಿದ್ದರು. ಇದನ್ನು ನೋಡಿ ನಮಗೆ ಮನಸ್ಸು ಭಾಳ ದುಃಖ ಆಯಿತು. ಯಾಕೆಂದರೆ ದೇಶಕ್ಕಾಗಿ ಹೋರಾಡುವಂಥ ಪ್ರತಿಯೊಂದು ವಸ್ತುವಿನ ಮೇಲೆ ಕೂಡ ನಮಗೊಂದು ಗ್ರ್ಯಾಟಿಟ್ಯೂಡ್ ಇರಬೇಕು. ನಮ್ಮಲ್ಲಿ ಹೇಗಿದೆ ಅಂತಂದರೆ, ನಾವು ನಮ್ಮನ್ನು ಓಡಿಸುವಂಥ ವೆಹಿಕಲ್ಲು, ಸೈಕಲ್ಲು, ನಾವು ಉಪಯೋಗಿಸುವಂಥ ಎಲ್ಲ ವಸ್ತುಗಳಿಗೆ ಆಯುಧ ಪೂಜೆ ಮಾಡ್ತೀವಿ, ಗ್ರ್ಯಾಟಿಟ್ಯೂಡ್ ಇರುತ್ತೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನೀರು ಹಾಕಿರುವಂಥ ಹಂಡೆಗೂ ಕೂಡ ಒಂದು ನಮಸ್ಕಾರ ಮಾಡ್ತೀವಿ, ಗೋಪೂಜೆ ಮಾಡ್ತೀವಿ. ಇದು ನಮ್ಮ ಭಾರತದ ಒಂದು ಪರಂಪರೆ. ಗ್ರ್ಯಾಟಿಟ್ಯೂಡ್, ಅದಕ್ಕೊಂದು ಗೌರವ ಸಲ್ಲಿಸೋದು, ಇದು ನಮ್ಮನ್ನು ರಕ್ಷಣೆ ಮಾಡಿದಂಥದ್ದು. ಒಬ್ಬ ಸೈನಿಕನಿಗೆ ಯಾವ ರೀತಿಯ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು. ಪ್ರಯತ್ನ ಪಟ್ಟರು, ಆದರೆ ಅದು ನಮಗೇನು ಸಮಾಧಾನ ಆಗಲಿಲ್ಲ. ನಾವು ಅದನ್ನು ಸುದ್ದಿ ಮಾಡಿದ್ವಿ. ಅದು 1971ರಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ್ದ ಭೂಪತಿ. ಅದನ್ನು ದೂರದ ಊರಿಂದ ತಂದು ಧಾಮ್ ಧೂಮ್ ಅಂತ ಮೆರವಣಿಗೆ ಮಾಡಿದ್ರು. ಆದರೆ ಕೆಲ ತಿಂಗಳ ಬಳಿಕ ಶೆಡ್ಗೆ ಹಾಕಿಬಿಟ್ಟಿದ್ರು. ಆಗ ಸೂಪರ್ 3 ಎಂಟ್ರಿ ಕೊಡ್ತು ನೋಡಿ. ಮುಂದಾಗಿದ್ದು ಮ್ಯಾಜಿಕ್. ಈ ರಿಪೋರ್ಟ್ ನಿಮ್ಮ ಮುಂದೆ. ದಿನಾಂಕ ಸೆಪ್ಟೆಂಬರ್ 7, 2024. ಸಮಯ ಮಧ್ಯಾಹ್ನ 12:15. ಶೆಡ್ ಸೇರಿದ್ದು ಯುದ್ಧ ಟ್ಯಾಂಕ್. ಯುವಕರಿಗೆ ದೇಶ ಪ್ರೇಮ, ಸೈನ್ಯಕ್ಕೆ ಸೇರುವ ಆಸಕ್ತಿ ಹೆಚ್ಚಿಸಲೆಂದು ಶಿವಮೊಗ್ಗ ನಗರಕ್ಕೆ ಯುದ್ಧ ಟ್ಯಾಂಕರ್ ತರಿಸಲಾಗಿತ್ತು. 2023ರ ಆಗಸ್ಟ್ 12ರಂದು ಪುಣೆ ಕಂಟೋನ್ಮೆಂಟ್ ಬೋರ್ಡ್ನಿಂದ ಬಂದ T-55 ಯುದ್ಧ ಟ್ಯಾಂಕರ್ಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರು. ಬಳಿಕ ವರ್ಷವಾಗ್ತಿದ್ದಂತೆ ಸರಿಯಾದ ನೆಲೆ ಇಲ್ಲದೆ ಮೆಸ್ಕಾಂ ವಸತಿ ಗೃಹಗಳ ಆವರಣದಲ್ಲಿ ಶೆಡ್ ಸೇರಿತ್ತು. ಈ ಬಗ್ಗೆ ಸೂಪರ್ 3ಯಲ್ಲಿ ಸಂಬಂಧಪಟ್ಟವರಿಗೆ ಚಳಿ ಬಿಡಿಸಿದ್ವಿ. ನೋಡಿ ಹೆಂಗಿತ್ತು ಅಂದರೆ, ಏನು ಮನೆ ಮಗ ಮನೆಗೆ ಬಂದಂಗೆ ಓಹೋ ಪ್ರೀತಿಯೇನು, ಗೌರವೇನು, ಓಹೋ ಆ ಕಡೆ ನಿಂತದ್ದೇನು, ಈ ಕಡೆ ನಿಂತದ್ದೇನು, ಪುಂಗಿ ಊದಿದ್ದೇನು, ಸೆಲ್ಫಿ ತಗೊಂಡಿದ್ದೇನು, ಫೇಸ್ಬುಕ್ಕಲ್ಲಿ ಹಾಕಿದ್ದೇನು, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನು, ಹೂವಿ ಖರ್ಚು ಮಾಡಿದ್ದೇನು, ಮಂಗಳಾರತಿ ಮಾಡಿದ್ದೇನು, ಊದ್ಬತ್ತಿ ಹಚ್ಚಿದ್ದೇನು, ಆಯ್ತು ಮುಗಿತಾನೆ. ಈಗ ನೋಡಿ ಆಯ್ತು. ಅದಕ್ಕೆ ಅನ್ನೋದು ನಾಟಕ ಅಂತ. ದೇಶಪ್ರೇಮ ಅನ್ನೋದಿದೆಯಲ್ಲ, ಕೇವಲ ಅದು ಕೊರಳಿನ ಕೂಗಾಗಬಾರ್ದು. ಇಲ್ಲಿಂದ ಮಾತ್ರ ಓ ನಮ್ಮ ದೇಶ ಜೈ, ಓ ಕರುಳಿನ ಕೂಗಾಗಬೇಕು, ಇಲ್ಲಿಂದ ಬರಬೇಕದು. ಇದೇ ಒಂದು ಸ್ಪಷ್ಟ ಉದಾಹರಣೆ. ಅದಕ್ಕೊಂದು ನೀಟಾಗಿ ನಾವು ಈ ಹಿಂದೆ ಉತ್ತರ ಕನ್ನಡದಲ್ಲಿ ಒಂದಿತ್ತು, ಇಂಥದೇ ಇತ್ತು. ಅದನ್ನು ಯಾವ ರೀತಿ ರಿಪೇರಿ ಮಾಡಿಸಿದ್ವಿ, ಅದ್ರದ್ದು ಬೇಕಿದ್ರೆ ವಿಜುವಲ್ ಇದ್ದರೆ ಹಾಕಿ ದೀಪಕ್. ನೋಡಿ, ಇದು ಹಿಂಗಿದೆ ಬಂದು. ಇದನ್ನು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕಲ್ವಾ. ಮತ್ತು ಅಷ್ಟೆಲ್ಲ ಪೂಜೆ ಗೀಜೆ ಎಲ್ಲ ಯಾಕೆ ಮಾಡಿದಿರಿ? ಇಷ್ಟೇನಾ ದೇಶಭಕ್ತಿ? ನಾವು ಸೈನಿಕರನ್ನು ಹೇಳೋದು, ನಾವು ಸೈನಿಕರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆ ಕೊಡಬೇಕು. ಎಲ್ಲ ಪಾಪ ಸೈನಿಕರು, ಇದಾದ ಸೈನಿಕರು ಬಂದು, ಸರ್ ನಮ್ಮ ಜಾಗದ್ದು ಕೊಡ್ತಾನಿಲ್ಲ ಸರ್ ಅಂತಾರೆ. ಎಲ್ಲೋಗುತ್ತೆ ನಿಮ್ಮ ಭಕ್ತಿ ಪ್ರೀತಿ? ಈ ನಾಟಕ ಯಾಕೆ ಮಾಡ್ತೀರಿ? ಇಲ್ಲಾಂದ್ರೆ ಮಾಡಲೇಬೇಡಿ, ಬಿಟ್ಬಿಡಿ ಅವ್ರನ್ನ. ಸೂಪರ್ 3ಯಲ್ಲಿ ವರದಿ ಮಾಡಿ ಸುಮ್ಮನೆ ಬಿಡಲಿಲ್ಲ. ನಿರಂತರ ಫಾಲೋ ಅಪ್ ಮಾಡಿ ರಣವಿಕ್ರಮ ಯುದ್ಧ ಟ್ಯಾಂಕರ್ ಅನ್ನು ಶೆಡ್ನಿಂದ ಹೊರತರಲು ಅಧಿಕಾರಿಗಳ ಬೆನ್ನು ಬಿದ್ದಿದ್ವೆ. ಇದೀಗ ನಮ್ಮ ಪ್ರಯತ್ನ ಫಲಿಸಿದೆ. ನಮ್ಮ ಮೆಗಾ ಫಾಲೋ ಅಪ್ ಹೇಗಿತ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ 1, ಯುದ್ಧ ಟ್ಯಾಂಕರ್ಗೆ ಜಾಗ ಫೈನಲ್. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಸರಿಯಾದ ಸ್ಥಳವಿಲ್ಲದೆ ಶೆಡ್ ಸೇರಿದ್ದ ಭೂಪತಿ ವಾರ್ ಟ್ಯಾಂಕರ್ಗೆ ಸ್ಮಾರಕ ನಿರ್ಮಿಸಲು ಜಾಗ ಗುರುತಿಸಲಾಯಿತು. ಸೀನ್ 2, ಮೈದಾನಕ್ಕೆ ಬಂತು ಇಟ್ಟಿಗೆ, ಮರಳು, ಜಲ್ಲಿ.
ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲು ಶುರು ಮಾಡಲಾಯಿತು. ಮೈದಾನಕ್ಕೆ ಇಟ್ಟಿಗೆ, ಮರಳು, ಜಲ್ಲಿ ತಂದು ಸುರಿಯಲಾಯಿತು. ಸೀನ್ 3 ಯುದ್ಧ ಟ್ಯಾಂಕರ್ ಇಡಲು ವೇದಿಕೆ ಕೆಲಸ. ಯುದ್ಧ ಟ್ಯಾಂಕರ್ ಇಡಲು ದೊಡ್ಡದಾದ ವೇದಿಕೆ ಬೇಕಾಗಿತ್ತು. ಇದಕ್ಕಾಗಿ ನೀಟಾಗಿ ಅಳತೆ ಮಾಡಿ ವೇದಿಕೆ ನಿರ್ಮಾಣ ಕಾಮಗಾರಿ ಶುರು ಮಾಡಿದ್ರು. ಸೀನ್ 4 ಶೆಡ್ ಸೇರಿದ್ದ ಯುದ್ಧ ಟ್ಯಾಂಕರ್ ಸ್ಥಳಾಂತರ. ಮೆಸ್ಕಾಂ ವಸತಿ ಗೃಹಗಳ ಆವರಣದ ಶೆಡ್ನಲ್ಲಿದ್ದ ಯುದ್ಧ ಟ್ಯಾಂಕರ್ ಅನ್ನ ಅಲ್ಲಮಪುರ ಮೈದಾನಕ್ಕೆ ಸ್ಥಳಾಂತರಿಸಲಾಯಿತು. ಸೀನ್ 5 ಬಣ್ಣ ಮಾಸಿದ ಯುದ್ಧ ಟ್ಯಾಂಕರ್ಗೆ ಕಲರ್. ಒಂದು ವರ್ಷದಿಂದ ಶೆಡ್ ಸೇರಿ ಯುದ್ಧ ಟ್ಯಾಂಕರ್ ಗುಜುರಿತೇರುವಂತಾಗಿತ್ತು. ವಾರ್ ಟ್ಯಾಂಕರ್ ಬಣ್ಣ ಕಳಚಿ ತುಕ್ಕು ಹಿಡಿಯಲು ಶುರುವಾಗಿತ್ತು. ಮೈದಾನಕ್ಕೆ ತರ್ತಿದ್ದಂತೆ ಯುದ್ಧ ಟ್ಯಾಂಕರ್ಗೆ ಬಣ್ಣ ಬಳಿಸಲು ಕಾರ್ಮಿಕರನ್ನ ಕರೆಸಿದ್ವಿ. ಫಟಾಫಟ್ ಬಂದ ಕಾರ್ಮಿಕರು ಪೇಂಟಿಂಗ್ ಮಾಡಲು ಶುರು ಮಾಡಿದ್ರು. ಸೀನ್ 6 15 ಲಕ್ಷ ರು ವೆಚ್ಚದಲ್ಲಿ ಟ್ಯಾಂಕರ್ ವೇದಿಕೆ ಸಜ್ಜು. ಒಂದ್ ಕಡೆ ಬಣ್ಣ ಕಾರ್ಯ ಮುಗಿಯುತ್ತಿದ್ರೆ ಇತ್ತ ಸ್ಮಾರಕದ ವೇದಿಕೆ ರೆಡಿಯಾಗಿಯೇ ಬಿಟ್ಟು ಬರೋಬ್ಬರಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರ ವೇದಿಕೆ ನಿರ್ಮಾಣ ಮಾಡಲಾಯಿತು. ಸೀನ್ 7 ಕಾಮಗಾರಿ ವೀಕ್ಷಿಸಿದ ಪಾಲಿಕೆ ಆಯುಕ್ತೆ. ಪೂರ್ಣಗೊಂಡ ಕಾಮಗಾರಿ ವೀಕ್ಷಿಸಲು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಸೀನ್ 8 ಯುದ್ಧ ಟ್ಯಾಂಕರ್ ಲಕಲಕ ಮುಗಿಬಿದ್ದ ಜನ. ರೆಡಿಯಾದ ಯುದ್ಧ ಟ್ಯಾಂಕರ್ಗೆ ಹೂವು ಹಾರ ಹಾಕಿ ಶೃಂಗರಿಸಲಾಯಿತು. ಭೂಪತಿ ನೋಡಲು ಜನ ಮುಗಿಬಿದ್ದಿದ್ರು. ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಜನ ಸೂಪರ್ 3ಗೆ ಧನ್ಯವಾದ ತಿಳಿಸಿದ್ರು. ಕನ್ನಡ ಚಾನಲ್ಗೆ ಯುದ್ಧ ಟ್ಯಾಂಕರ್ ತಂದಂತ ರಿಪಬ್ಲಿಕ್ ಚಾನಲ್ಗೆ, ರಿಪಬ್ಲಿಕ್ ಕನ್ನಡಕ್ಕೆ, ರಿಪಬ್ಲಿಕ್ ನ್ಯೂಸ್ ಚಾನಲ್ಗೆ, ರಿಪಬ್ಲಿಕ್ ಕನ್ನಡಕ್ಕೆ. ಅಲ್ಲಿ ಸರ್ಕಲಲ್ಲಿ ಧೂಳು ಹಿಡಿತಾ ಇತ್ತು ತುಂಬ ದಿವಸದಿಂದ. ಅದನ್ನು ಇಲ್ಲಿ ಫ್ರೀಡಮ್ ಪಾರ್ಕಿಗೆ ತಂದು ಒಂದು ಎಲ್ಲ ಸಾರ್ವಜನಿಕರಿಗೂ ನೋಡೋ ರೀತಿ ಮಾಡಿದ್ದಾರೆ. ಇದಕ್ಕೆ ರಿಪಬ್ಲಿಕ್ ಟಿ ವಿಯವರು ತುಂಬ ಪ್ರಯತ್ನಪಟ್ಟು ಅಲ್ಲಿಂದ ಇಲ್ಲಿ ಬಂದು ಸಾರ್ವಜನಿಕರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. MRS ಇರ್ಬೇಕಾದ್ರೆ ಧೂಳು ಹಿಡಿದು ಭಾರಿ ಹಾಳಾಗಿತ್ತು. ಅಲ್ಲಿಂದ ಮೇಂಟೆನೆನ್ಸ್ ಯಾರು ಸರಿಯಾಗಿ ಮಾಡ್ತಿದ್ದಿಲ್ಲ. ಅದನ್ನು ರಿಪಬ್ಲಿಕ್ ಟಿ ವಿಯವ್ರನ್ನ ಸುದ್ದಿ ಮಾಡಿದ್ದಕ್ಕೆ ಇದನ್ನು ತಗೊಂಬಂದು ಇಲ್ಲಿ ಸಾರ್ವಜನಿಕ ಪ್ರದರ್ಶನದಲ್ಲಿ ಇಲ್ಲಿ ಇಟ್ಟಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ರಿಪಬ್ಲಿಕ್ ಟಿ ವಿಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಶಿವಮೊಗ್ಗ ನಗರಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗೂ ಈ ಹಿಂದೆ ರಿಪಬ್ಲಿಕ್ ಚಾನಲಲ್ಲಿ ಕೂಡ ಇದನ್ನು ಪ್ರಸಾರ ಮಾಡಿದರು. ಆವಾಗ ಕೂಡ ನಾವು ಅವ್ರಿಗೆ ಭರವಸೆನ ಕೊಟ್ಟಿದ್ವಿ. ಅವರು ಕೊಟ್ಟಿರೋ ಭರವಸೆ ಪ್ರಕಾರ ಈಗ ಅದನ್ನು ನಾವು ಒಂದು ಒಳ್ಳೆಯ ಜಾಗಕ್ಕೆ ಫ್ರೀಡಮ್ ಪಾರ್ಕ್ಗೆ ತಂದು ಇದನ್ನು ಅನುಷ್ಠಾನ ಮಾಡಿರೋದ್ರಿಂದ ನಮಗೆಲ್ಲ ತುಂಬಾ ಖುಷಿ ಇದೆ.
ಸೂಪರ್ 3 ಅಂದ್ರೆ ಒಂದು ಕೆಲಸ ಹಿಡಿದರೆ ಮುಗಿಸೋವರೆಗೂ ಬಿಡಲ್ಲ. ಅದು ತಿಂಗಳಾಗಲಿ ವರ್ಷವಾಗಲಿ ಕೆಲಸ ಮಾಡಿಯೇ ಮುಗಿಸುತ್ತೇವೆ. ನಮಗೆ ಬೇರೆ ಯಾರು ಟಾರ್ಗೆಟ್ ಇಲ್ಲ. ನಿಮ್ಮ ಸಮಸ್ಯೆಗಳೇ ನಮ್ಮ ಟಾರ್ಗೆಟ್. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪಬ್ಲಿಕ್ ಕನ್ನಡ ಈ ಟ್ಯಾಂಕರ್ನ ತಂದಿರೋದಕ್ಕೆ ಧನ್ಯವಾದಗಳು. ನೋಡಿ, ಮೊನ್ನೆ ನಾವು ಯಾವುದು ಮೈಕ್ರೋ ಫಿನಾನ್ಸ್ ಬಗ್ಗೆ ಸ್ಟೋರಿ ಮಾಡಿದ್ವಿ. ಅಲ್ಲಿ ಅವರಿಗೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಮಾಡೋ ತನಕ ಬಿಡಲಿಲ್ಲ. ಆಮೇಲೆ ಮೀಟಿಂಗ್ ಮಾಡಿದ ನಂತರ ಇವತ್ತು ನೆನ್ನೆ ಹಣ ಬಿತ್ತು. ಆಗಲೂ ನಾವು ಮುಖ್ಯಮಂತ್ರಿಗಳನ್ನು ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ವಿ. ವ್ಯಂಗ್ಯ ಅಂತಂದರೆ ಅದು ಈ ವ್ಯಂಗ್ಯ ಚಿತ್ರ ಅಂತ ಹೇಳ್ತೀವಲ್ಲ, ಆ ಥರ. ನೋಡಿ ಮುಖ್ಯಮಂತ್ರಿಗಳೇ, ನೀವು ಹೇಳಿದ ನಂತರ ಕೂಡ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ. ಇದು ಒಂಥರ ಏನಂತಾರೆ, ಇದಕ್ಕೆ ಒಂದು ರೀತಿಯಲ್ಲಿ ಚುಚ್ಚೋದು, ತಿವಿಯೋದು, ಅಂದರೆ ವಿಡಂಬನೆ ಮಾಡೋದು ಅಂತಾರೆ ಇದಕ್ಕೆ. ಅಂದರೆ ಯಾರಿಂದ ಆಗಬೇಕು? ಕೊನೆಗೆ ಮುಖ್ಯಮಂತ್ರಿಯಿಂದಲೇ ಆಗಬೇಕಷ್ಟೇ. ಅಲ್ಲಿ ದ್ವೇಷ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಮಾಡಿಸೋದು, ವಿಡಂಬನೆ ಮಾಡೋದು. ನೋಡಿ, ಮುಖ್ಯಮಂತ್ರಿಗಳು ಹೇಳಿದರು 5 ಜನಗಳಿಗೆ ನಾನು ಒಳ್ಳೆ ಮಾಡಿದ್ದೀನಿ ಅಂತೇಳಿ, ನಿಮ್ಮನ್ನು ಕೇರೇ ಮಾಡಲಿಲ್ಲವಲ್ಲ ಮುಖ್ಯಮಂತ್ರಿಗಳೇ ಅಂತಂದಾಗ ಅವ್ರಿಗೊಂದು ಸ್ವಲ್ಪ ಕೋಪ ಬರುತ್ತೆ. ಈಗ ಏನು ಹಿಂಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗೆಯೇ ನಮ್ಮ ಸೈನ್ಯ, ನೀವು ನೋಡಿಬೇಕಿದ್ರೆ ಸೈನ್ಯದ ಬಗ್ಗೆ ಎಷ್ಟು ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ. ನಮಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ, ಚಪ್ಪಾಳೆ ತಡ್ತೀವಿ, ವಾ 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 ಅಂತೀವಿ. ಹೌದು, ಮಾಡಬೇಕು. ಯಾಕಂದರೆ ಅವರು ತಮ್ಮ ಜೀವ ಹೋಗುತ್ತೆ ಅನ್ನೋ ಹಂಗು ತೊರೆದು ಅಲ್ಲಿ ಹೋರಾಟ ಮಾಡ್ತಾರೆ. ಆದರೆ ಅವರು ನಿವೃತ್ತಿ ಬಂದು ಅವ್ರಿಗೆ ಏನು ಫೆಸಿಲಿಟೀಸ್ ಕೊಡಬೇಕು, ಎಕರೆ ಜಾಗ ಕೊಡಬೇಕು, ಮತ್ತೊಂದು ಕೊಡಬೇಕು, ಅದು ಬಂದಾಗ ಪಾಪ ನಮ್ಮ ಬಳಿ ಬಂದು ಅವಲತ್ಕೊಳ್ತಾರೆ. ಸರ್ ಸಿಕ್ಕಿಲ್ಲ ಸರ್, ಅದು ಯಾಕೆ ಅಂತ ನಾನು ಕೇಳ್ತಿರೋದು. ಅದು ಡ್ರಾಮಾ ಅಲ್ವಾ? ಅದು ದ್ವಂದ್ವ ನೀತಿ ಅಲ್ವಾ? ನೀವು ಸೈನಿಕರನ್ನಷ್ಟು ಪ್ರೀತಿ ಮಾಡ್ತೀರಿ, ಗೌರವಿಸ್ತೀರಿ ಅಂತಂದರೆ ಅದು ಕೊರಳಿನ ಕೂಗಾಗಬಾರ್ದು, ಕರಳಿನ ಕೂಗಾಗಬೇಕು. ಇಲ್ಲಪ್ಪ, ಇವ್ರು ಬಂದ ತಕ್ಷಣ ಇವ್ರು ಕೊಡಲೇಬೇಕು. ಈಗ ನಮಗೊಂದು ಮ್ಯಾಕ್ಸಿಮಮ್ ಮಾಡಲ್ಲ, ಒಂದು 90%, 95% ಒಂದು ಗರ್ಭಿಣಿ ಸ್ತ್ರೀ ಹೆಣ್ಣುಮಗಳು ಬಸ್ಸಲ್ಲಿ ಹತ್ತಿದ ತಕ್ಷಣ ಎಲ್ಲೂ ಸೀಟ್ ಇಲ್ಲದಿದ್ದರೆ ನಾವೇನು ಮಾಡ್ತೀವಿ? ಸೀಟ್ ಬಿಟ್ಟು ಕೊಡ್ತೀವಲ್ವಾ? ಅದನ್ನು ಯಾರಾದರೂ ಹೇಳ್ಕೊಡ್ಬೇಕಾ? ಅದನ್ನು ಪಾಠ ಮಾಡಬೇಕಾ ಯಾರಾದರೂ? ಇಲ್ಲ. ಹಾಗೆಯೇ ಸೈನಿಕರನ್ನು ಕೇವಲ ಆ ಸಂದರ್ಭದಲ್ಲಿ ಮಾತ್ರ ಜೈ 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 ಅನಿಸೋದು, ಆಮೇಲೆ ಅದರಿಂದ ಲಾಭ ಆಗತ್ತಾ ಅಂತ ನೋಡೋದು ತಪ್ಪಲ್ವಾ? ಕಾಯ ವಾಚ ಮನಸ್ಸ ಇರಬೇಕು. ಈಗ ನಾವು ದೇವರುಗಳನ್ನು, ಕೃಷ್ಣ ರಾಮನನ್ನು ಬಹುವಚನದಲ್ಲಿ ಕರೆಯೋದಿಲ್ಲ, ಗೊತ್ತಾ ನಿಮಗೆ? ನೋಡಿ, ಇನ್ ಫ್ಯೂಚರಲ್ಲಿ ಇದು ಗಲಾಟೆನೂ ಆಗ್ಬೋದು. ಕೃಷ್ಣ ಅವನು ಕಳ್ಳ ಕೃಷ್ಣ ಹಿಂಗೆಲ್ಲ. ರಾಮ ಕಾಡಿಗೆ ಹೋದನು, ರಾಮರು ಕಾಡಿಗೆ ಯಾಕೆ ಹೇಳಲ್ಲ ಹೇಳಿ? ಭಗವಂತ ತುಂಬ ಹತ್ತಿರ ಇರ್ತಾನೆ, ಹತ್ತಿರ ಇದ್ದವರನ್ನು ಏಕವಚನದಲ್ಲಿ ಕರೆಯೋದು. ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ. ರೆಸ್ಪೆಕ್ಟ್ ಅಂದರೆ ಅದು. ಇದು ಸುಮ್ಮನೆ ಡ್ರಾಮಾ ಮಾಡಬಾರ್ದು. ಅದು ಸೈನಿಕರದು ಎಷ್ಟು ಲೀಸ್ಟ್ ಇದೆ ಗೊತ್ತಾ ನನ್ನ ಹತ್ರ? ಪಾಪ ಸೈನಿಕರು, ಸರ್ ನಮ್ಮದೇ ಒಂದು ಸ್ವಲ್ಪ ಜಾಗ ಕೊಡಬೇಕಾಗಿತ್ತು ಸರ್, ನಾವು ಒಂದು 4-5 ಮಾಡಿಸಿದ್ವಿ ನಾವು. ಇದನ್ನೆಲ್ಲರನ್ನ ಕರೆದುಬಿಟ್ಟು ಸೈನಿಕರ ಎಲ್ಲ ಒಂದು ಮೀಟಿಂಗ್ ಮಾಡಿಬಿಟ್ಟು, ಏನರಪ್ಪ ನಿಮ್ಮದು ಎಲ್ಲಾದರೂ ಒಂದು ಕಡೆ, ಇಲ್ಲಪ್ಪ ನೀವು ಹೇಳಿದ ಜಾಗದಲ್ಲ ಅಥವಾ ಇಂಥ ಜಾಗದಲ್ಲಿ ಏನೋ ಒಂದು ಮಾಡಿ ABC ಅಂತ ಒಂದು ಅವಕಾಶ ಕೊಟ್ಟು ಮಾಡಿ ಮುಗಿಸ್ಬಿಡ್ಬೇಕು. ಆಯಿತಾ? ಇದು ನೋಡಿ, ಇದು ನಮ್ಮ ಟ್ಯಾಂಕರ್. ನಮಗಾಗಿ ಯುದ್ಧ ಮಾಡಿದೆ. ಜೀವ ಇಲ್ಲದೆ ಇದ್ದಿರ್ಬೋದು, ಕೆಲಸ ಮಾಡಿದೆಯಲ್ವಾ? ಒಂದು ಪ್ರಾಣಿಗೆ, ನಾಯಿ ಪೊಲೀಸ್ ಅಕಾಡೆಮಿಯಲ್ಲಿರುವಂಥ ನಾಯಿಗೆ ನಾವು ಎಷ್ಟು ಮರ್ಯಾದೆ ಕೊಡ್ತೀವಿ ತೀರ್ಕೊಂಡಾಗ. ಇದನ್ನು ಈ ಥರ ಬಿಡಬಾರ್ದಲ್ಲ. ಇದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅದು ಕೂಡ ನಮಗೊಂದು ಗ್ರ್ಯಾಟಿಟ್ಯೂಡ್. ಅದು ನಮಗಾಗಿ ಹೋರಾಟ ಮಾಡಿದೆ. ಅದು ಒಂದು ಬಾಂಬ್ ಹಾಕೋದು ಹೆಚ್ಚು ಕಡಿಮೆ ಆಗಿದ್ರು ಕೂಡ ನಮ್ಮ ಜನರ ಜೀವ ಆ ಕಡೆ ಈ ಕಡೆ ಆಗ್ತಾಯಿತ್ತು. ಎಷ್ಟೋ ಜನರ ಜೀವ ಉಳಿಸಿದೆ. ಒಬ್ಬ ಸೈನಿಕನಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಅದರ ಡಬಲ್ ರೆಸ್ಪೆಕ್ಟ್ ಇದಕ್ಕೆ ಕೊಡಬೇಕು. ಯಾಕೆಂದರೆ ಇದು ಅದಕ್ಕಿಂತ ಜಾಸ್ತಿ ಉಳಿಸಿದೆ. ನಾವು ಸುದ್ದಿ ಮಾಡಿದ ನಂತರ ಏನೇನೆಲ್ಲ ಆಯಿತು ಹೇಳ್ತಾ ಹೋಗ್ತೀನಿ. ಯುದ್ಧ ಟ್ಯಾಂಕರ್ ಸ್ಮಾರಕ ಜಾಗ ಫೈನಲ್ ಆಯಿತು. ನಾವು ಹೇಳಿದ ತಕ್ಷಣ ಮೈದಾನಕ್ಕೆ ಬಂತು ಇಟ್ಟಿಗೆ, ಮರಳು, ಜಲ್ಲಿ. ನೋಡಿ, ಎಷ್ಟು ದಿವಸ ಆಯ್ತು ಇದು ಮಾಡಿ? ನಾವು ಕರೆಕ್ಟಾಗಿ 3 ತಿಂಗಳು. ಯಾವಾಗ ಮಾಡಿದ್ವಿ? 2023 ಆಗಸ್ಟ್ 12ರಂದು. ಆಮೇಲೆ ಸೀನ್ 3, ಯುದ್ಧ ಟ್ಯಾಂಕರ್ ಇಡಲು ವೇದಿಕೆ ಕೆಲಸ ಅಂದರೆ ಅದನ್ನು ಚೆನ್ನಾಗಿಡಬೇಕು ಅಂತ. ಈಗ ನೀವು ಹೇಳಬಹುದು, ಇದರಲ್ಲಿ ಏನಾಗುತ್ತೆ ತಂದ್ಬಿಟ್ಟು ಅಲ್ವಾ? ನಾವು ತಂದೆ ತಾಯಿಗಳು ತೀರ್ಕೊಂಡ ನಂತರ ಅವ್ರದ್ದು ಫೋಟೋ, ಆಮೇಲೆ ಅವ್ರದ್ದೆಲ್ಲ ಗುಡಿಯೆಲ್ಲ ಇದೆಲ್ಲ ಏನು ಯಾಕೆ ಮಾಡಬೇಕು? ಹೋದ್ರಲ್ಲ, ಹಂಗಾಗತ್ತಾ? ಆಗೋದಿಲ್ಲಲ್ಲ. ಹಾಗೇನೇ ಇದು ಕೂಡ. ಯಾವುದಕ್ಕೆ ಸ್ಮಾರಕ ನಿರ್ಮಾಣ ಮಾಡಬೇಕು, ಯಾವುದಕ್ಕೆ ಸ್ಮಾರಕ ನಿರ್ಮಾಣ ಮಾಡಬಾರ್ದು,
ನಾನು ಬೇಕಿದ್ರೆ ವ್ಯಕ್ತಿಗಳ ಸ್ಮಾರಕ ನಿರ್ಮಾಣಕ್ಕೆ ವಿರೋಧ ಇದೆ ನಾನು. ಅವರ ಹೆಸರಲ್ಲಿ ಹಾಸ್ಪಿಟಲ್ ಆಗಬೇಕು, ಅವರ ಹೆಸರಲ್ಲಿ ಒಂದು ಒಳ್ಳೆ ಗ್ರೌಂಡ್, ಅವರ ಹೆಸರಲ್ಲಿ ಶಾಲೆ ಆಗಬೇಕು. ಆದರೆ ಇಂಥದ್ದನ್ನು ನಾವು ಇದರ ಹೆಸರಲ್ಲಿ ನಾವು ಸ್ಕೂಲ್ ಮಾಡೋಕ್ಕಾಗತ್ತಾ, ಗ್ರೌಂಡ್ ಮಾಡೋಕ್ಕಾಗತ್ತಾ? ಇಲ್ಲ. ಅದನ್ನು ಸ್ಮಾರಕ ಮಾಡೋದು. ಕೆಡ್ಡು ಸೇರಿದ್ದ ಯುದ್ಧ ಟ್ಯಾಂಕರ್ ಸ್ಥಳಾಂತರ ಆಗತ್ತೆ. ಬಣ್ಣ ಮಾಸಿದ್ದ ಯುದ್ಧ ಟ್ಯಾಂಕರ್ಗೆ ಕಲರ್ ಹಾಕಲಾಗತ್ತೆ. 6 ರಿಂದ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟ್ಯಾಂಕರ್ಗೆ ಒಂದು ವೇದಿಕೆ ರೆಡಿ ಮಾಡಿದರು. ಈಗ ಹೆಂಗಿದೆ ನೋಡಿ. ಕಾಮಗಾರಿ ವೀಕ್ಷಿಸಿದ ಪಾಲಿಕೆ ಆಯುಕ್ತೆ. ಇದು ನೋಡಿ ಹೆಂಗಿದೆ ನೋಡ್ರಿ, ಲಕ್ಕ 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 ಲಕ್ಕ. ಪೇಂಟಿಂಗ್ ಎಲ್ಲ ಒಳ್ಳೆ ಅದೇ ಗ್ರೀನ್ ಪೇಂಟಿಂಗ್, ಮಿಲಿಟ್ರಿ ಪೇಂಟಿಂಗ್. ಆ ಗ್ರೀನ್ ಕೊಡೋದಕ್ಕೂ ಕೆಲವು ಕಾರಣಗಳಿರುತ್ತೆ, ಕಾಡಲ್ಲಿ ಮತ್ತೊಂದರಲ್ಲಿ. ಅದು ನಿಮಗೆ ಆ ಕಲರ್ ಅಷ್ಟು ಬೇಗ ಗೊತ್ತಾಗಲ್ಲ ಅಂತ. ಸಂಸದ ಶಾಸಕರಿಂದಲೂ ಟ್ಯಾಂಕರ್ ವೀಕ್ಷಣೆ ನೋಡಿ. ನಾವು ಮಾಡಿದರೆ ಹಂಗೆ ಎ ಟು ಝೆಡ್. ಎಲ್ಲರೂ ನೋಡಿ. ಬೇಕಿದ್ರೆ ಅಲ್ಲೊಂದು ಹುಂಡಿ ಇಡಿ. ಬೇಕಿದ್ರೆ ನೀವು ಟಿಕೆಟ್ ಮಾಡ್ತಿರೋ ಎಲ್ಲೋ ಗೊತ್ತಿಲ್ಲ, ಅಲ್ಲೊಂದು ಹುಂಡಿ ಇಡಿ. ಇಷ್ಟಪಟ್ಟವ್ರು ಅದಕ್ಕೊಂದು ದುಡ್ಡು ಹಾಕಿದ್ರೆ ಅದು ಸ್ವಲ್ಪ ಖರ್ಚಿಗೆ ಆಗಲಿ ಆ ಕಡೆ ಈ ಕಡೆ. ನಿಮ್ಗೆ ಇಷ್ಟ ಇದ್ರೆ ಐ ಡೋಂಟ್ ನೋ, ನಾನೇನು ಅನಗತ್ಯ ಸಜೆಷನ್ ಕೊಡ್ಲಿಕ್ಕೆ ಹೋಗಲ್ಲ. ಇನ್ನು ಯುದ್ಧ ಟ್ಯಾಂಕರ್ ಲಕಲಕ ಮುಗಿಬಿದ್ದು ಜನ. ಆಮೇಲೆ ಒಂದು ಮಾಡಿಯಪ್ಪ, ಪ್ರತಿಯೊಬ್ಬರು ಕೂಡ ವೀಕೆಂಡ್ ಒಮ್ಮೆ ಹೋಗಿ ಬರಬೇಕು. ಅಲ್ಲೇನಾದರೂ ಆಟ ಗೀಟ ಆಡುವಂಗೆ ಆಗಲಿ, ಚೆನ್ನಾಗಾಗಲಿ. ಆಮೇಲೆ ಸೂಪರ್ 3ಗೆ ಜನ ಧನ್ಯವಾದ ಹೇಳಿದರು. ಮತ್ತು ಶೆಡ್ನಲ್ಲಿತ್ತು ಟ್ಯಾಂಕರ್, ಈಗ ವೇದಿಕೆಯಲ್ಲಿ ನೋಡಿ ಹೆಂಗಿದೆ. ನೋಡಿ, ಇಂಥ ಸುದ್ದಿಗೆ ನಾವು ಒಂದು ಅರ್ಧ ಗಂಟೆ ಕೊಡ್ತೀವಿ, ನಂಬ್ತೀರಾ? ವಾರ್ ಟ್ಯಾಂಕರ್ ಅಲ್ಲಮ ಪ್ರಭು ಮೈದಾನಕ್ಕೆ ಶಿಫ್ಟ್. ಅಲ್ಲಮ ಪ್ರಭು ಅನ್ನುವಂಥ ಒಂದು ದೊಡ್ಡ ದಾರ್ಶನಿಕ ಇದ್ರು ನಮ್ಮ ದೇಶದಲ್ಲಿ. ಓಕೆ, ಭೀಮಾನಾಯಕ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯಕ್, 3 ತಿಂಗಳ ಅವಧಿ. ಒಮ್ಮೊಮ್ಮೆ ನಮಗೇನು ಅನಿಸುತ್ತೆ, ನಾವು ಯಾವುದನ್ನೋ ಸ್ಟೋರಿ ಮಾಡ್ತಾ ಇರ್ತೀವಿ ಅಲ್ವಾ? ಮುಖ್ಯಮಂತ್ರಿ ಏನು ಹೇಳಿದರು, ಅದಕ್ಕೆ ಇವರೇನು ಹೇಳಿದರು, ಅವರೇನು ಹೇಳಿದರು, ಇವರೇನು ಹೇಳಿದರು. ಆ್ಯಂಡ್ ಭೀಮಾನಾಯಕ್, ಈ ವೇದಿಕೆ ಇದೆಯಲ್ಲ, ಈಗ ನೀವು ಅವ್ರು ಮಾಡಿಕೊಟ್ಟ ರೀತಿ ಹೆಂಗಿದೆ ಅಂತಂದರೆ, ಬಹುಶಃ ಇದು ಭಾಳಷ್ಟು ವರ್ಷಗಳ ಕಾಲ ಅಲ್ಲಿರುತ್ತೆ. ಒಂದು 10-15 ವರ್ಷ ಕಳೆದ ನಂತರ ನೀವು ಅಲ್ಲಿಂದ ಹೋಗ್ತಾ ಇರ್ತೀರಿ, ಜನ ಎಲ್ಲ ಅಲ್ಲಿ ನಿಂತು ಫೋಟೋ ಗೀಟೋ ಎಲ್ಲ ಕ್ಲಿಕ್ ಮಾಡ್ತಾ ಇರ್ತೀರಿ. ನೀವೊಂದು ಆಲೋಚನೆ ಮಾಡಿ, ನಿಮಗೆ ಅನಿಸ್ಬೋದಾರೆ ಅವತ್ತು 2023ರಲ್ಲಿ ನಾವು ಭಾಳ ಜೋರಾಗಿ ಮಾಡಿದ್ವಲ್ಲ, ಶೆಟ್ರು, ನಾನು, ಇಲ್ಲಿ ಹಿಂಗೆ ಕ್ಯಾಮ್ರಾಮನ್ನು, ಇವತ್ತು ಹೆಂಗಾಗಿದೆಯಲ್ಲ, ವಾಟ್ ಯು ಫೀಲ್? ಹೆಂಗೆ ಫೀಲ್ ಮಾಡ್ತೀರಿ ಇದನ್ನೆಲ್ಲ ನೀವು? ನಾನಂತೂ ಭಾಳ ಮನಸ್ಸಿಗೆ ಹಚ್ಕೊಬಿಡ್ತೀನಪ್ಪ ಇದನ್ನೆಲ್ಲ. ಅಂದರೆ ನನ್ನಿಂದ ಅಂತ ಯಾವತ್ತು ಬರಬಾರ್ದು. ಈ ಥರ ಇಲ್ಲಿ ಹಿಂಗಾಗೋದಕ್ಕೆ ನಂದು ಒಂದು ಸಣ್ಣ ಒಂದು ಪಾತ್ರ ಇದೆಯಲ್ಲ ಅಂತ ನಮ್ಗೆ ಅನಿಸೋದಿದೆಯಲ್ಲ, ಎಷ್ಟು ರೋಚಕವಾಗಿರುತ್ತೆ. ಹೆಂಗೆ ಅನಿಸ್ತಾ ಇದೆ ಭೀಮಾನಾಯಕ್? ವಿಚಿತ್ರವಾಗಿ ಕೇಳ್ತಾ ಇದ್ದೀನಿ ಪ್ರಶ್ನೆ, ತಗೊಳ್ಳಿ. ಎಸ್ ಜೆ ಪಿ ಸರ್, ಏನು ಅಂದರೆ ನಮ್ಮ ಧ್ಯೇಯ ವ್ಯಾಖ್ಯಾನೆ ಅದಾಗಿರುವಂಥದ್ದು ದೇಶವೇ ಮೊದಲು ಅನ್ನುವಂಥ ಧ್ಯೇಯ ವ್ಯಾಖ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಕೆಲಸ ಮಾಡ್ತಿದೆ. ಆ ವಿಚಾರದಲ್ಲೇ ನಾವು ಸೈನಿಕರಿಗೆ ಅಷ್ಟೇ ಗೌರವವನ್ನು ಕೊಡಬೇಕಾಗುತ್ತೆ. ಸೈನ್ಯ ಆಗಿರಲಿ ಅಥವಾ ಸೈನ್ಯಕ್ಕೆ ಕೆಲಸ ಮಾಡಿದ್ದಂಥ ಯುದ್ಧ ಟ್ಯಾಂಕರ್ಗಳಿಗೆ ನಾವು ಅಷ್ಟೇ ಗೌರವವನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ಶಿವಮೊಗ್ಗಕ್ಕೆ ಏನು ಸಂಸದ BY ರಾಘವೇಂದ್ರ ಅವರ ಫಲವಾಗಿ 2023ರಲ್ಲಿ ಆಗಸ್ಟ್ 12ನೇ ತಾರೀಕು ಈ ಮಲೆನಾಡು ಜಿಲ್ಲೆ ಶಿವಮೊಗ್ಗದ ಯುವಕರಲ್ಲಿ ದೇಶ ಪ್ರೇಮ ಹೆಚ್ಚಾಗಬೇಕು, ಅದರ ಜೊತೆಗೆ ಸೈನ್ಯಕ್ಕೆ ಸೇರುವ ಯುವಕರ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ತರಲಾಗಿತ್ತು. ತಂದು ಕೆಲ ವರ್ಷಗಳು 1.5 ವರ್ಷಗಳ ಕಾಲ ಧೂಳಲ್ಲಿ ಹಿಡಿಯೋ ಹಾಗೆ ಮಾಡಿದ್ರು. ಅದಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ನಡೆದುಕೊಳ್ಳುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡಿತ್ತು. ಇದನ್ನು ಎಚ್ಚರಿಸುವಂಥ ಕೆಲಸವನ್ನು ನಮ್ಮ ರಿಪಬ್ಲಿಕ್ ಕನ್ನಡ ಮಾಡಿ ಕೆಲವೇ ದಿನಗಳಲ್ಲಿ ಇಂಪ್ಯಾಕ್ಟ್ ಆಗಿರುವಂಥದ್ದು. ಸುಮಾರು 1 ತಿಂಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಫಾಲೋ ಅಪ್ ಮಾಡಿರುವಂಥದ್ದು. ಜಲ್ಲಿಯನ್ನು ತಂದಿರೋದ್ರಿಂದ ಹಿಡಿದು ಈಗ ಸುಮಾರು 1.5 ತಿಂಗಳ ಕಾಲ ಕೆಲಸವನ್ನು ಮಾಡಿರುವಂಥದ್ದು. ಅಲ್ಲಮ ಪ್ರಭು ಏನು
ಏನು ಉದ್ಯಾನವನವಿದೆ ಅಲ್ಲಿಗೆ ಸೇನಾ ಕಂಟೋನ್ಮೆಂಟ್ನಿಂದ ಬಂದಂಥ ಯುದ್ಧ ಟ್ಯಾಂಕರ್ನ ಇಲ್ಲಿಯವರೆಗೆ ತಂದು ತರುವವರೆಗೂ ಎಲ್ಲ ರೀತಿಯ ಫಾಲೋಅಪ್ಗಳನ್ನು ನಾವು ಮಾಡಿದ್ವಿ. ಏನು ಅಂದರೆ ಫಸ್ಟು ಜಲ್ಲಿಯನ್ನು ತರ್ತಾರೆ, ಅದಾದ ನಂತರದಲ್ಲಿ ಕೆಲಸ ಪ್ರಾರಂಭವಾಗುತ್ತೆ. ಸುಮಾರು 15 ಲಕ್ಷ ರು ವೆಚ್ಚದಲ್ಲಿ ಈ ಉದ್ಯಾನವನದಲ್ಲಿ ಸ್ಮಾರಕ ರೀತಿಯನ್ನು ಒಂದು ಅದ್ಭುತವಾದಂಥ ವೇದಿಕೆಯನ್ನು ಮಾಡಿರುವಂಥದ್ದು. ಈಗ ಅಲ್ಲಿ ಲೈಟಿಂಗಿನ ವ್ಯವಸ್ಥೆ ಆಗಿರುವಂಥದ್ದು, ಪೈಂಟಿಂಗ್ ಆಗಿದೆ, ಮತ್ತು ಅಲ್ಲಿ ಸುತ್ತಲೂ ಯಾರು ಅಲ್ಲಿ ಯಾವುದೇ ರೀತಿ ಹಾನಿ ಮಾಡದಂತೆ ಸುತ್ತಲೂ ಒಂದು ಗ್ರಿಲ್ಲನ್ನು ಹಾಕಿರುವಂಥದ್ದು. ಹೀಗೆ ಅನೇಕ ಯೋಜನೆಗಳನ್ನು ಮಹಾನಗರ ಪಾಲಿಕೆ ರೂಪಿಸಿಕೊಂಡು ಯುದ್ಧ ಟ್ಯಾಂಕರ್ ಈಗ ಪ್ರವಾಸಿಗರ ಒಂದು ನೆಚ್ಚಿನ ತಾಣವಾಗೋ ರೀತಿಯಲ್ಲಿ ಅದು ಮುಂದಾಗಿರುವಂಥ. ಯಾಕಂದರೆ ಅಲ್ಲಮ ಪ್ರಭು ಮೈದಾನದಲ್ಲಿ ಈಗಾಗಲೇ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಯೋಚನೆ ಮಾಡಿದೆ. ಹಾಗಾಗಿ ಅಲ್ಲಿ ಇಟ್ಟಿರೋದ್ರಿಂದ ಈಗ ಯುದ್ಧ ಟ್ಯಾಂಕಿಗೂ ಸಹ ಒಂದು ಗೌರವ ಹೆಚ್ಚಾಗಿರುವಂಥದ್ದು. ಏನಕ್ಕಂದರೆ ಪ್ರತಿನಿತ್ಯ ಆ ಭಾಗದಲ್ಲಿ ನೂರಾರು ಜನರು, ಸಾವಿರಾರು ಜನರು ಬರ್ತಾರೆ. ಆ ಸಮಯದಲ್ಲಿ ಇಲ್ಲಿ ಬಂದು ಸೆಲ್ಫಿಯನ್ನು ತೆಗೆದುಕೊಂಡು ಯುದ್ಧ ಟ್ಯಾಂಕರು ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ಯುದ್ಧ ಟ್ಯಾಂಕರ್ ಏನು ಆ ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ ಭಾಗಿಯಾಗಿತ್ತು, ಆ ಎಲ್ಲ ಅಂಶಗಳನ್ನು ಅಲ್ಲಿ ನಾಮಫಲಕಗಳನ್ನು ಹಾಕಿದ್ದಾರೆ. ಅಂದರೆ ಯುದ್ಧ ಟ್ಯಾಂಕರು, ಆ ಯುದ್ಧ ಟ್ಯಾಂಕರ್ ಇಡೀ ಮಾಹಿತಿಯನ್ನು ಅಲ್ಲಿ ಹಾಕಿರೋದ್ರಿಂದ ಯುದ್ಧ ಟ್ಯಾಂಕರ್ನ ಇತಿಹಾಸವನ್ನು ನಮಗೆ ತಿಳ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಅದರ ಜೊತೆಗೆ ಯುದ್ಧದ ಏನು ಸೈನಿಕರ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಹೀಗೆ ಇಡೀ ನಮ್ಮ ದೇಶದ ಸೈನ್ಯದ ಬಗ್ಗೆ ಮತ್ತಷ್ಟು ನಮ್ಮಲ್ಲಿ ಇರುವಂಥ ದೇಶಭಕ್ತಿ ಈ ಯುದ್ಧ ಟ್ಯಾಂಕ್ಗಳನ್ನು ನೋಡಿದಾಗ ಅಲ್ಲಿಂದ ಸಣ್ಣ ಸಣ್ಣ ಮಕ್ಕಳು ಬರ್ತಾ ಇರ್ತಾರೆ, ಅವರಿಗೂ ಒಂದು ರೀತಿಯಲ್ಲಿ ಯುದ್ಧದ ಬಗ್ಗೆ ಅಥವಾ ದೇಶದ ಸೈನ್ಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಸಿಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇವತ್ತು ಯುದ್ಧ ಇಂಪ್ಯಾಕ್ಟ್ ಆಗಿರುವಂಥದ್ದು. ಈಗ ಅಲ್ಲಿ ಜನರು ಬಂದು ಆ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಂಡಾಗ, ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳಿದಾಗ ನಮಗೂ ಸಹ ಸಂತೋಷ ಆಗುತ್ತೆ, ಒಂದು ಖುಷಿ ಆಗುತ್ತೆ. ಇಡೀ ನಮ್ಮ ರಿಪಬ್ಲಿಕ್ ತಂಡಕ್ಕೂ ಸಹ ಥ್ಯಾಂಕ್ ಯು. ಈಗ ಒಂದು ಪುಟ್ಟ ಬ್ರೇಕ್ ಆದ ನಂತರ ಇದೇ ಸುದ್ದಿಯನ್ನು ಮುಂದುವರಿಸ್ತೀನಿ. ಸ್ವಲ್ಪ ಹೇಳಲಿಕ್ಕಿದೆ ಇದರ ಬಗ್ಗೆ ಖಂಡಿತವಾಗಿ. ಥ್ಯಾಂಕ್ ಯು. ಸಂಬಂಧಪಟ್ಟವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮೊದಲಿಗೆ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರ ಪಾಲಿಕೆ ಆಯುಕ್ತೆ. ನಿಮಗೊಂದು ಸಲಾಂ ಮೇಡಮ್, ಇದು ಅದ್ಭುತವಾಗಿ 3 ತಿಂಗಳಲ್ಲಿ ಮಾಡಿಕೊಟ್ಟಿದ್ದೀರಿ. ಆಮೇಲೆ ನಿಮಗೊಂದು ಸಲಾಂ ಚನ್ನಬಸಪ್ಪ ಶಾಸಕರು, ಇವರಿಗೂ ಕೂಡ ಸಲ್ಯೂಟ್. ಆಮೇಲೆ ನಿಮಗೊಂದು ಸಲಾಂ BY ರಾಘವೇಂದ್ರ ಸಂಸದ, ತಮಗೂ ಕೂಡ ಸಲ್ಯೂಟ್. ಹಾಗೆಯೇ ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವ, ನಿಮಗೊಂದು ಸಲಾಂ, ಸಲ್ಯೂಟ್. ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವರು, ಎಲ್ಲರಿಗೂ ಸಲ್ಯೂಟ್. ಜೊತೆಗೆ ನಮ್ಮ ರಿಪೋರ್ಟರ್ ಭೀಮಾ ನಾಯಕ್, ಇದು ಶಿವಮೊಗ್ಗದ ಯಾವುದೇ ಸುದ್ದಿ ಇದ್ದರೂ ಕೂಡ ಇವರ ಗಮನಕ್ಕೆ ತನ್ನಿ. 9686 406693. ಭೀಮಾ ನಾಯಕ್ 9686 406693. ನಿಮಗೊಂದು ಥ್ಯಾಂಕ್ಸ್. ಆಮೇಲೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ನೀವು, ಇದಿಷ್ಟ ಆಗಿದ್ರೆ ಈ ಸುದ್ದಿ. ಆಮೇಲೆ ಶಿವಮೊಗ್ಗದ ಯಾವುದೇ ಸುದ್ದಿಗಳಿದ್ರೂ ಕೂಡ ನೀವು ಇವರ ಗಮನಕ್ಕೆ ತರಬಹುದು. ಥ್ಯಾಂಕ್ ಯು ವೆರಿ ಮಚ್.